ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಒಂದೂರಲ್ಲಿ ಒಂದು ಸುಂದರವಾದ ಕುಟುಂಬ. ಆ ಕುಟುಂಬದಲ್ಲಿ 4 ಜನ ಇರ್ತಾರೆ. ತಂದೆ ತಾಯಿ ಹಾಗೂ 2 ಮಕ್ಕಳು. ಒಬ್ಬ ಮಗ ಹಾಗೂ ಒಬ್ಬಳು ಮಗಳು ಇರ್ತಾಳೆ. ಮಗಳಿಗೆ ಮದುವೆಯಾಗಿರುತ್ತೆ. ಮಗಳು ಗಂಡನ ಮನೆಗೆ ಹೋಗಿರ್ತಾಳೆ. ಮಗಳ ಹೆಸರು ಸುನೀತಾ ಅಂತ. ಮಗನಿಗೂ ಮದುವೆಯಾಗಿರುತ್ತೆ. ಸೊಸೆ ಕೂಡ ಬಂದಿರ್ತಾಳೆ. ಸೊಸೆಯ ಹೆಸರು ಪ್ರಭಾ. ಎಲ್ಲರೂ ತುಂಬ ಸಂತೋಷವಾಗಿ ಜೀವನ ಮಾಡ್ತಾ ಇರ್ತಾರೆ. ಪ್ರಭಾ ತುಂಬ ಒಳ್ಳೆಯ ಹುಡುಗಿ. ತನ್ನ ಅತ್ತೆ ಮಾವನ, ತನ್ನ ಗಂಡನ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಹಾಗೆ ಮನೆಯಲ್ಲಿ ಕೂಡ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾಳೆ. ಅವ್ರ ಕುಟುಂಬ ತುಂಬ ಸಂತೋಷವಾಗಿರುತ್ತೆ. ಹಾಗೆ ಸುನೀತಾ ತನ್ನ ಗಂಡನ ಮನೆಯಲ್ಲಿ ಏನೂ ಕೆಲಸ ಮಾಡ್ತಾ ಇರಲ್ಲ. ಅವ್ರ ಅತ್ತೆಗಂತೂ ಏನೂ ಕೆಲಸ ಮಾಡ್ತಾ ಇರಲ್ಲ. ಅತ್ತೆ ಮಾತು ಕೇಳ್ತಾ ಇರಲ್ಲ, ಗಂಡನ ಮಾತು ಕೇಳ್ತಾ ಇರಲ್ಲ. ಹಾಗೆ ಬರೀ ಜಗಳ ಮಾಡ್ತಾ ಇರ್ತಾಳೆ. ಹೀಗಿರುವಾಗ ಒಂದಿನ ಸುನೀತಾ ಗೆಳತಿ ಸುನೀತಾನ ಮನೆಗೆ ಹೋಗ್ತಾಳೆ. ಆಗ ಸುನೀತಾ ಗೆಳತಿ ಹತ್ರ ಹೇಳ್ತಾಳೆ, ನನ್ನ ಅತ್ತೆ, ನನ್ನ ಗಂಡ, ನನ್ನ ಮಾವ ನನ್ನ ಜೊತೆ ಬರೀ ಜಗಳ ಮಾಡ್ತಾರೆ, ನನ್ನ ಚೆನ್ನಾಗಿ ನೋಡ್ಕೋದಿಲ್ಲ ಅಂತ ತನ್ನ ಗೆಳತಿ ಮುಂದೆ ಹೇಳ್ತಾಳೆ. ಆಗ ಸುನೀತಾ ಗೆಳತಿ ಏನು ಹೇಳ್ತಾಳೆ, ನೀನು ಜಗಳ ಮಾಡಿ ನಿನ್ನ ತವ್ರ ಮನೆಗೆ ಹೋಗು. ಆಮೇಲೆ ನಿನ್ನ ಗಂಡನಿಗೆ ಹೇಳು, ನಾ ಬೇಕಾದರೆ ನಿನ್ನ ತಂದೆ ತಾಯಿನ ಬಿಟ್ಟು ಬಾ ಅಂತ ಹೇಳು. ಅವನು ತಂದೆ ತಾಯಿನ ಬಿಟ್ಟು ಬರ್ತಾನೆ, ನೀವಿಬ್ಬರು ಖುಷಿಯಾಗಿರ್ಬೋದು ಅಂತ ಗೆಳತಿ ಸುನೀತಾಗೆ ಹೇಳ್ತಾಳೆ. ಅದನ್ನು ಸುನೀತಾ ಕೇಳಿ, ಹೌದು ಸರಿ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದೇ ರೀತಿ ಸುನೀತಾ ತನ್ನ ಗಂಡನಿಗೆ ಹೇಳ್ತಾಳೆ. ಅವನು ಸರಿ ಅನ್ನಲ್ಲ. ನನಗೆ ನನ್ನ ತಂದೆ ತಾಯಿನೂ ಬೇಕು, ನೀನೂ ಬೇಕು. ನಿನಗೆ ನಾನು ಬೇಕಾದರೆ ಇಲ್ಲಿ ನಮ್ಮ ತಂದೆ ತಾಯಿ ಜೊತೆ ಬಂದಿರು ಅಂತ ಸುನೀತಾ ಗಂಡ ಹೇಳ್ತಾನೆ. ಅದಕ್ಕೆ ಅವಳು ಒಪ್ಕೊಳ್ಳೋದಿಲ್ಲ. ಹಾಗೆ ತನ್ನ ತವ್ರ ಮನೆಗೆ ಹೋಗಿಬಿಡ್ತಾಳೆ. ಅಲ್ಲಿ ತನ್ನ ತವ್ರ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿರ್ತಾರೆ. ಸುನೀತಾ ತಾಯಿ ತನ್ನ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಪ್ರಭಾ ಅಂದರೆ ಸುನೀತಾ ಅವ್ರ ತಾಯಿಗೆ ತುಂಬ ಇಷ್ಟ. ಇದನ್ನು ನೋಡಿ ಸುನೀತಾಗೆ ತುಂಬ ಹೊಟ್ಟೆ ಉರಿಯಾಗುತ್ತೆ. ತನ್ನ ತಾಯಿ ತನ್ನ ಪ್ರೀತಿ ಮಾಡೋಕ್ಕಿಂತ ಜಾಸ್ತಿ ತನ್ನ ಅತ್ತಿಗೆನೇ ಪ್ರೀತಿ ಮಾಡ್ತಾರೆ ಅಂತ ತುಂಬ ಹೊಟ್ಟೆ ಉರಿಯಾಗುತ್ತೆ. ತನ್ನ ತಾಯಿನ ಹೋಗಿ ಕೇಳ್ತಾಳೆ, ಅಮ್ಮ, ನಿನಗೆ ಮಗಳು ನಾನು, ನನ್ನನ್ನು ಜಾಸ್ತಿ ಪ್ರೀತಿ ಮಾಡಲ್ಲ, ನನಗಿಂತ ನೀನು ನಿನ್ನ ಸೊಸೆನೇ ಪ್ರೀತಿ ಮಾಡ್ತೀಯಾ ಅಂತ ತುಂಬ ಬೇಜಾರಾಗ್ತಾಳೆ. ಆಗ ತನ್ನ ತಾಯಿ ಹೇಳ್ತಾಳೆ, ನನ್ನ ಸೊಸೆ ಇವಾಗ 5 ತಿಂಗಳು ಗರ್ಭಿಣಿ ಇದ್ದಾಳೆ. ನಾನು ಅವಳಿಗೆ ಏನೂ ಕೆಲಸ ಹಚ್ಚಲ್ಲ, ನಾನೇ ತಿನ್ನಿಸ್ತೀನಿ, ನಾನೇ ನನ್ನ ಸೊಸೆದೆಲ್ಲ ಕೆಲಸ ಮಾಡ್ತೀನಿ. ಅವಳು ನಮ್ಮ ವಂಶ ಉದ್ಧಾರ ಮಾಡೋಕ್ಕೆ ಬಂದವಳು. ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀನು ನಿನ್ನ ಗಂಡನ ಮನೆಗೆ ಹೋಗು. ನಿನ್ನ ಅತ್ತೆ ಮಾವ, ನಿನ್ನ ಗಂಡನ ಜೊತೆ ಎಲ್ಲರ ಜೊತೆನೂ ಚೆನ್ನಾಗಿ ಇರು. ನಿಮ್ಮ ಅತ್ತೆ ಸಹಿತ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ ಮಗಳಿಗೆ ಬುದ್ಧಿ ಹೇಳ್ತಾಳೆ. ಆದರೂ ತಾಯಿ ಮಾತನ್ನು ಸುನೀತಾ ಕೇಳೋದೇ ಇಲ್ಲ. ಹೋಗಿ ರೂಮ್ನಲ್ಲಿ ಕುಂತು ಯೋಚನೆ ಮಾಡ್ತಾಳೆ. ನನ್ನ ತಾಯಿ ನನ್ನ ಅತ್ತಿಗೆನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಯಾಕಂದರೆ ಅವಳು ಗರ್ಭಿಣಿ ಇದ್ದಾಳೆ ಅಂತ ತುಂಬ ಚೆನ್ನಾಗಿ ನೋಡ್ಕೋತಾಳಲ್ವಾ. ಹಾಗೆ ನಾನು ಒಂದು ಸುಳ್ಳು ಹೇಳ್ತೀನಿ. ನಾನು ಗರ್ಭಿಣಿ ಇದ್ದೀನಿ ಅಂತ ನನ್ನ ತಾಯಿಗೆ ಸುಳ್ಳು ಹೇಳ್ತೀನಿ. ಆಗ ಅವಳು ಕೂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ ಅಲ್ಲೇ ರೂಮಲ್ಲಿ ಒಂದು ಬಟ್ಟೆ ಇರುತ್ತೆ. ಅದನ್ನು ತನ್ನ ಹೊಟ್ಟೆಗೆ ಬಟ್ಟೆ ಕಟ್ಕೋತಾಳೆ. ಕಟ್ಕೊಂಡು ಮರುದಿವಸ ಹೋಗಿ ತನ್ನ ತಾಯಿ ಮುಂದೆ ನಿಲ್ತಾಳೆ. ಆಗ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಶಾಕ್ ಆಗುತ್ತೆ. ನಿನ್ನೆನೇ ಹೊಟ್ಟೆ ಇರೋದಿಲ್ಲ, ಇವತ್ತು ಇಷ್ಟೊಂದು ಹೊಟ್ಟೆ ಬಂದಿದೆ ಅಂತ ಅವರು ತುಂಬ ಶಾಕ್ ಆಗ್ತಾರೆ. ಆಗ ತನ್ನ ತಾಯಿಗೆ ಹೇಳ್ತಾಳೆ, ನಾನು ಕೂಡ 5 ತಿಂಗಳು ಗರ್ಭಿಣಿ ಇದ್ದೀನಿ ಅಮ್ಮ, ನನ್ನನ್ನು ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಆಗ ತಾಯಿಗೆ ಗೊತ್ತಾಗುತ್ತೆ, ನನ್ನ ಮಗಳು ನನಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಆದರೂ ಅವಳ ತಪ್ಪನ್ನು ಅವಳ ಬಾಯಲ್ಲೇ ಹೇಳಿಸ್ಬೇಕು ಅಂತ ಸರಿ ಆಯಿತು ಅಂತ ತಾಯಿ ಹೇಳ್ತಾಳೆ. ಆಗ ಅಲ್ಲಿ ಸೊಸೆ ಕುಂತಿರ್ತಾಳೆ. ಆಗ ಸೊಸೆಗೆ ಹೇಳ್ತಾಳೆ, ಲೇ ಸೊಸೆ, ನನ್ನ ಮಗಳು ಗರ್ಭಿಣಿ ಇದ್ದಾಳೆ, ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ನೀನು ಎದ್ದು ಕೆಲಸ ಮಾಡು, ನನಗೆ ನಿನ್ನನ್ನು ನೋಡ್ಕೊಳ್ಳೋಕ್ಕೆ ಆಗೋಲ್ಲ ಅಂತ ಹೇಳ್ತಾಳೆ. ಆಗ ಸೊಸೆ ಎದ್ದು ಕೆಲಸ ಮಾಡೋಕ್ಕೆ ಹೋಗ್ತಾಳೆ. ಆದರೆ ಅತ್ತೆಗೂ ತುಂಬ ಬೇಜಾರಾಗುತ್ತೆ. ನನ್ನ ಸೊಸೆ ಗರ್ಭಿಣಿ ಇದ್ದಾಳೆ, ನಾನು ಅವಳನ್ನು ಕೂಡಿಸಿ ಕೆಲಸ ಮಾಡಬೇಕು. ಆದರೆ ನನ್ನ ಮಗಳಿಗೆ ಅವಳ ತಪ್ಪಿನ ಅರಿವು ಆಗಬೇಕು ಅಂತ ಹೀಗೆ ಮಾಡ್ತಾರೆ. ಸೊಸೆಗೆ ಹಾಗೆ 9 ತಿಂಗಳು ಮುಗಿತಾ ಬಂತು.
ಅವಳು ಕೆಲಸ ಮಾಡೋದು ನೋಡಿ ಅತ್ತೆ ತುಂಬ ನೊಂದ್ಕೋತಾರೆ. ನನ್ನ ಸೊಸೆ ತುಂಬು ಗರ್ಭಿಣಿ ಇದ್ದಾಳೆ, ಆದರೂ ಎಷ್ಟೊಂದು ಕೆಲಸ ಮಾಡ್ತಾಳೆ ಅಂತ ಅನ್ಕೋತಾಳೆ. ಹಾಗೆಯೇ ಮಗಳಿಗೆ ಹೋಗಿ ಕೇಳ್ತಾಳೆ, ಸೊಸೆಗೂ 5 ತಿಂಗಳು ಇದ್ದಾಗ ನಿನಗೂ 5 ತಿಂಗಳಾಗಿತ್ತು, ನನ್ನ ಸೊಸೆ ಹೊಟ್ಟೆ ಇಷ್ಟೊಂದು ಬಂದಿದೆ, ನಿನ್ನ ಹೊಟ್ಟೆ ಇನ್ನೂ ಮುಂದೆ ಬಂದೇ ಇಲ್ಲ, ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಡು ಬರೋಣ ಬಾ ಅಂತ ಮಗಳಿಗೆ ಹೇಳ್ತಾಳೆ. ಆಗ ಮಗಳು ಹೇಳ್ತಾಳೆ, ಇಲ್ಲ ಅಮ್ಮ, ನಾನು ಹಾಸ್ಪಿಟ್ಲಿಗೆ ತೋರ್ಸೊಂದಿದ್ದೀನಿ, ಎಲ್ಲ ಮಗು ಆರೋಗ್ಯವಾಗಿದೆ ಅಂತ ಹೇಳ್ತಾಳೆ. ಅಮ್ಮ ನೀನು ನಾಳೆ ನೋಡ್ತಾ ಇರು, ನಾಳೆ ನಂದು ಎಷ್ಟೊಂದು ಹೊಟ್ಟೆ ಬಂದಿರುತ್ತೆ ಅಂತ ಹೇಳ್ತಾಳೆ. ಆಗ ತಾಯಿ ಹೇಳ್ತಾಳೆ, ಹೌದು ಅದು ಸರಿನೇ ನೋಡು, ಈ ಈ ಬಟ್ಟೆ ಜೊತೆಗೆ ಇನ್ನೊಂದು ಬಟ್ಟೆ ಕಟ್ಟರೆ ನಾಳೆ ನನ್ನ ಸೊಸೆ ಅಷ್ಟು ಹೊಟ್ಟೆ ಬಂದೇ ಇರುತ್ತೆ ನಿನಗೆ ಅಂತ ಹೇಳ್ತಾಳೆ. ಆಗ ಮನೆಯವರಿಗೆ ಎಲ್ಲರಿಗೂ ತುಂಬ ಶಾಕ್ ಆಗುತ್ತೆ. ಇವಳು ಸುನೀತಾ ನಿಜವಾಗ್ಲೂ ಗರ್ಭಿಣಿ ಇಲ್ವಾ ಅಂತ ಕೇಳ್ತಾರೆ. ಆಗ ಅವಳು ಸುನೀತಾ ಹೇಳ್ತಾಳೆ, ಇಲ್ಲ ನಾನು ಗರ್ಭಿಣಿ ಇಲ್ಲ, ನಮ್ಮಮ್ಮ ನನಗಿಂತ ಜಾಸ್ತಿ ನನ್ನ ಅತ್ತಿಗೆನೇ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ನನಗೆ ತುಂಬ ನೋವಾಗಿತ್ತು, ಅದೇ ಕಾರಣಕ್ಕೆ ನಾನು ಗರ್ಭಿಣಿ ಇದ್ದೀನಿ ಅಂತ ಸುಳ್ಳು ಹೇಳಿದೆ ಅಂತ ನನ್ನನ್ನು ಎಲ್ಲರೂ ಕ್ಷಮಿಸಿ ಅಂತ ಕೇಳ್ತಾಳೆ. ಆಗ ಸುನೀತಾ ಅವ್ರ ತಾಯಿಗೆ ತುಂಬ ಖುಷಿಯಾಗುತ್ತೆ. ಕೊನೆಗೂ ನನ್ನ ಮಗಳಿಗೆ ತಾನು ಮಾಡಿರೋ ತಪ್ಪು ಏನಂತ ಗೊತ್ತಾಯ್ತಲ್ವಾ, ಇಷ್ಟೇ ಸಾಕು ಅಂತ ಖುಷಿ ಪಡ್ತಾಳೆ. ಹಾಗೆ ಮಗಳಿಗೆ ಹೇಳ್ತಾಳೆ, ನೀನು ಹೋಗಿ ನಿನ್ನ ಅತ್ತೆ ಮನೆಯಲ್ಲಿ ನಿನ್ನ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೋ, ಹಾಗೆ ಅಳಿಯಂದ್ರನ್ನು ತುಂಬ ಚೆನ್ನಾಗಿ ನೋಡ್ಕೋ, ನಿನಗೂ ಒಳ್ಳೆ ಹೆಸರು ಬರುತ್ತೆ, ಹಾಗೆ ಗಂಡನ ಮನೆಯಲ್ಲಿ ಖುಷಿಯಾಗಿ ಸಂತೋಷದಿಂದ ಜೀವನ ಮಾಡು ಅಂತ ಮಗಳಿಗೆ ಬುದ್ಧಿ ಹೇಳ್ತಾಳೆ. ಹೌದು ಅಮ್ಮ, ಸರಿ ನಾನು ಗಂಡನ ಮನೆಗೆ ಹೋಗ್ತೀನಿ ಅಂತ ಸುನೀತಾ ತನ್ನ ಗಂಡನ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ತನ್ನ ಅತ್ತೆ ಹತ್ರ ತನ್ನ ಗಂಡನ ಹತ್ರ ಹೋಗಿ ಕ್ಷಮೆ ಕೇಳ್ತಾಳೆ. ಅವರು ಎಲ್ಲರೂ ಇವಳನ್ನು ಕ್ಷಮಿಸ್ತಾರೆ. ಹಾಗೆ ಅಲ್ಲಿ ಸುನೀತಾ ತುಂಬ ಸಂತೋಷವಾಗಿ ಜೀವನ ಮಾಡ್ತಾಳೆ. ಇಲ್ಲಿ ಪ್ರಭಾಗೆ ಗಂಡು ಮಗು ಹುಟ್ಟುತ್ತೆ. ಇಲ್ಲಿ ಎಲ್ಲರೂ ಸಂತೋಷವಾಗಿ ಜೀವನ ಮಾಡ್ತಾರೆ. ನಾ ಹೇಳಿರೋ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.